You're a superhero. ಸೊ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಈ ಒಂದು ವಿಡಿಯೋದಲ್ಲಿ SSP ಸ್ಕಾಲರ್ಶಿಪ್ನಲ್ಲಿ ಯಾವ ರೀತಿ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡೋದು, ಫ್ರೆಶ್ ಅಪ್ಲಿಕೇಶನ್ ಆಗಿರ್ಬೋದು ಅಥವಾ ರಿನ್ಯೂವಲ್ ಮಾಡಿಸೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸೊ ಅವರೆಲ್ಲರೂ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ನೋಟಿಫಿಕೇಷನ್ ಆಲಲ್ಲಿ ಇಟ್ಕೊಳ್ಳಿ. ನಾನು ಅಪ್ಲೋಡ್ ಮಾಡೋ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮತ್ತು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಅಕಸ್ಮಾತ್ ನೀವು ಸ್ಕಿಪ್ ಮಾಡಿ ನೋಡಿದರೆ ಎಲ್ಲಾದರೂ ಒಂದು ಕಡೆ ಸ್ಟೆಪ್ಸು ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡೋದಕ್ಕೆ ಏನಾದ್ರು ಪ್ರಾಬ್ಲಮ್ ಆಗ್ಬೋದು. ಸೊ ಅದಕ್ಕೆ ವಿಡಿಯೋ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಸೊ ಮೊದಲು ನೀವು SSP ಪೋರ್ಟಲ್ನಲ್ಲಿ ಲಾಗಿನ್ ಆದಮೇಲೆ ಇಲ್ಲಿ ಅಪ್ಲೈ ಫಾರ್ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಅಂತ ಇರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇದು ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3, ಸ್ಟೆಪ್ 4 ಅಂತ ಇದೆ. ಸೊ ಇದು ಆಲ್ರೆಡಿ ಸಕ್ಸಸ್ಫುಲ್ಲಾಗಿ ಅಪ್ಲಿಕೇಶನ್ ಸಬ್ಮಿಟ್ ಆಗಿರೋ ಒಂದು ಅಕೌಂಟ್ ಇದು. ಸೊ ಈಗ ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3, ಸ್ಟೆಪ್ 4 ಯಾವ ರೀತಿ ಫಿಲ್ ಮಾಡೋದು ಅಂತ ತೋರಿಸ್ತೀನಿ. ಸೊ ಮೊದಲು ನೀವು ಸ್ಟೆಪ್ 1 ಮೇಲೆ ಕ್ಲಿಕ್ ಮಾಡಬೇಕು. ಅಪ್ಲೈ ಅಂತ ಇರುತ್ತೆ. ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮ್ಮ ಒಂದು ಫಸ್ಟ್ ನಿಮ್ಮ ಒಂದು SLC ಡೀಟೇಲ್ಸ್ನ ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಇಲ್ಲಿ 10th ಬೋರ್ಡ್ ಟೈಪ್ ಯಾವುದು ಅಂತ ಇದೆ. ಇಲ್ಲಿ ನೀವು SLC ಆಗಿದ್ರೆ SLC, CBSE ಆಗಿದ್ರೆ CBSE, ICSE ಮತ್ತು IGCSE ಸ್ಟೇಟ್ ಬೋರ್ಡ್ ಅಂತೆಲ್ಲ ಇದೆ. ಸೊ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮ ಒಂದು ರೋಲ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ರೋಲ್ ನಂಬರ್ ನೀವು SLC ಬೋರ್ಡ್ ಆಗಿದ್ರೆ SLC ರೋಲ್ ನಂಬರ್ ಇರುತ್ತೆ. ಇಲ್ಲಿ ರೋಲ್ ನಂಬರ್ನ ಎಂಟರ್ ಮಾಡಿ ಇಲ್ಲಿ ಗೆಟ್ ಡೇಟಾ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಗೆಟ್ ಡೇಟಾ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮ್ಮ ಒಂದು ನೇಮ್ ತೋರಿಸುತ್ತೆ, ಮತ್ತು ಇಲ್ಲಿ ನಿಮ್ಮ ಒಂದು ಇಯರ್ ಆಫ್ ಪಾಸಿಂಗ್ ತೋರಿಸುತ್ತೆ, ಮತ್ತು ಇಲ್ಲಿ ಡೇಟ್ ಆಫ್ ಬರ್ತ್ ತೋರಿಸುತ್ತೆ. ನೆಕ್ಸ್ಟ್ ಇದಾದಮೇಲೆ ಕ್ಯಾಶ್ ಡೀಟೇಲ್ಸ್, ಇಲ್ಲಿ ಎಂಟರ್ ಸರ್ಟಿಫಿಕೇಟ್ ಡೀಟೇಲ್ಸ್ ಅಂತ ಇರುತ್ತೆ. ನೀವು ಕ್ಯಾಶ್ ಸರ್ಟಿಫಿಕೇಟ್ನ ಸೈಡಲ್ಲಿ ಇಟ್ಕೊಂಡು ಇಲ್ಲಿ ನೀವು ನೀಟಾಗಿ ಕರೆಕ್ಟಾಗಿ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ರಿಲಿಜನ್ ಅಂತ ಕೇಳುತ್ತೆ, ನೀವು ಹಿಂದೂ ಅಂತ ಸೆಲೆಕ್ಟ್ ಮಾಡ್ಕೊಬೇಕು. ಮತ್ತು ಇಲ್ಲಿ ಕ್ಯಾಟಗರಿ, ನೀವು ಯಾವ ಕ್ಯಾಟಗರಿಗೆ ಬರ್ತೀರಾ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಮತ್ತು ನೇಮ್ ಆ್ಯಸ್ ಇನ್ ಕ್ಯಾಶ್ ಸರ್ಟಿಫಿಕೇಟ್ ಪ್ರೊವೈಡೆಡ್ ಬೈ ಯು ಅಂತ ಇದೆ. ಕ್ಯಾಶ್ ಸರ್ಟಿಫಿಕೇಟಲ್ಲಿ ಯಾವ ರೀತಿ ನಿಮ್ಮ ಒಂದು ನೇಮ್ ಇರುತ್ತೆ ಅದೇ ರೀತಿ ಇಲ್ಲಿ ನೀವು ಟೈಪ್ ಮಾಡಬೇಕಾಗುತ್ತೆ. ಮತ್ತು ಇಲ್ಲಿ ಕ್ಯಾಶ್ನ ಎಂಟರ್ ಮಾಡಬೇಕಾಗುತ್ತೆ. ಮತ್ತು ಕ್ಯಾಶ್ನ ಇಲ್ಲಿ ನೀವು ಎಂಟರ್ ಮಾಡಬೇಕಾಗುತ್ತೆ. ಮತ್ತು ಇಲ್ಲಿ ಸಬ್ ಕ್ಯಾಶ್ನ ಎಂಟರ್ ಮಾಡಬೇಕಾಗುತ್ತೆ. ಮತ್ತು ಇನ್ಕಮ್ ಸರ್ಟಿಫಿಕೇಟ್ದು ಇಲ್ಲಿ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ. ಇನ್ಕಮ್ ಸರ್ಟಿಫಿಕೇಟ್ ಮೇಲೆ RD ನಂಬರ್ ಇರುತ್ತೆ ನೋಡಿ, ಆ RD ನಂಬರ್ನ ನೀವು ಇಲ್ಲಿ ಎಂಟರ್ ಮಾಡಬೇಕು. ಮತ್ತು ನೇಮ್ ಇನ್ ಇನ್ಕಮ್ ಸರ್ಟಿಫಿಕೇಟ್ ಅಂತ ಇರುತ್ತೆ. ಇನ್ಕಮ್ ಸರ್ಟಿಫಿಕೇಟ್ ಮೇಲೆ ಯಾವ ರೀತಿ ನೇಮ್ ಇರುತ್ತೋ ಅದೇ ರೀತಿ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಮತ್ತು ಇನ್ಕಮ್ ಇನ್ ರುಪೀಸ್ ಅಂತ ಇರುತ್ತೆ. ನೀವಿಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ಇಲ್ಲಿ ಎಂಟರ್ ಮಾಡಿದ ತಕ್ಷಣ ಇಲ್ಲಿ ಆಟೋಮೆಟಿಕ್ಕಾಗಿ ಇನ್ಕಮ್ ರುಪೀಸ್ ತೋರಿಸುತ್ತೆ ಇಲ್ಲಿ. ಸೊ ಇಲ್ಲಿ ನೀವು ಸೇವ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಕ್ಲಿಕ್ ಮಾಡಾದಮೇಲೆ ಈಗ ಇಲ್ಲಿ ಡಿಸಬಿಲಿಟಿ ಡೀಟೇಲ್ಸ್ ಅಂತ ಇದೆ. ಇಲ್ಲಿ ಪರ್ಸನ್ ವಿತ್ ಡಿಸಬಿಲಿಟೀಸ್ ಅಂತ ಇದೆ. ಎಸ್ ಆಗಿರೋ ಎಸ್ ಅಂತ ಕೊಡಿ, ನೋ ಆಗಿರೋ ನೋ ಅಂತ ಕೊಡಿ. ಮತ್ತು ಇಲ್ಲಿ ನಿಮ್ಮ ಒಂದು ಪರ್ಸನಲ್ ಡೀಟೇಲ್ಸ್ನ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ಸ್ಟೂಡೆಂಟ್ ನೇಮು, ಮತ್ತು ನೀವು ಜೆಂಡರು, ಆಧಾರ್ ನಂಬರು, ಮತ್ತು ಸ್ಟೂಡೆಂಟ್ಸ್ ಮೊಬೈಲ್ ನಂಬರು, ನಿಮ್ಮ ನಂಬರ್ನ ಎಂಟರ್ ಮಾಡಿ. ಮತ್ತು ನಿಮ್ಮ ಇಮೇಲ್ ನಂಬರ್ನ ಎಂಟರ್ ಮಾಡಿ, ಯಾಕಂದರೆ ಮೆಸೇಜಸ್ ಏನಾದರೂ ಬರ್ತಾ ಇರುತ್ತೆ. ಮತ್ತು ಹೋಮ್ ಡಿಸ್ಟ್ರಿಕ್ಟ್, ನೀವು ಯಾವ ಊರಲ್ಲಿದ್ದೀರಾ ಆ ಊರನ್ನ ಇಲ್ಲಿ ಎಂಟರ್ ಮಾಡಿ. ಮತ್ತು ಹೋಮ್ ತಾಲೂಕನ್ನ ಎಂಟರ್ ಮಾಡಿ, ನಿಮ್ದು ಯಾವ ತಾಲೂಕಿದೆ ಅದನ್ನು ಎಂಟರ್ ಮಾಡಿ. ಮತ್ತು ಪಿನ್ ಕೋಡ್ನ ಎಂಟರ್ ಮಾಡಿ. ಮತ್ತು ಡಿಸ್ಟೆನ್ಸ್ ಫ್ರಮ್ ಪರ್ಮನೆಂಟ್ ಅಡ್ರೆಸ್ ಟು ಕಾಲೇಜ್ ಅಂತ ಇದೆ. ಸೊ ನಿಮ್ಮ ಕಾಲೇಜ್ ಟು ಮನೆಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಅದನ್ನು ಇಲ್ಲಿ ನೀವು ಟೈಪ್ ಮಾಡಬೇಕಾಗುತ್ತೆ. ಮತ್ತು ಇಲ್ಲಿ ನಿಮ್ಮ ಒಂದು ಪರ್ಮನೆಂಟ್ ಅಡ್ರೆಸ್ನ ಟೈಪ್ ಮಾಡಬೇಕಾಗುತ್ತೆ. ಆರ್ ಯು ಡೊಮೈಸಲ್ ಆಫ್ ಕರ್ನಾಟಕ ಅಂತ ಇದೆ. ಸೊ ಎಸ್ ಆಗಿರೋ ಎಸ್ ಅಂತ ಕೊಡಿ, ನೋ ಆಗಿರೋ ನೋ ಅಂತ ಕೊಡಿ. ಸೇವ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ಸ್ಟೆಪ್ 1 ಕಂಪ್ಲೀಟ್ ಆದಮೇಲೆ ಈಗ ಸ್ಟೆಪ್ 2ನ ಕ್ಲಿಕ್ ಮಾಡಿ. ಸೊ ಈಗ ಸ್ಟೆಪ್ 2 ಅಲ್ಲಿ ಕಾಲೇಜ್ ಕೋರ್ಸ್ ಹಾಸ್ಟೆಲ್ ಡೀಟೇಲ್ಸ್ನ ನೀವು ಎಂಟರ್ ಮಾಡಬೇಕಾಗುತ್ತೆ. ಸೊ ಮೊದಲು ಈಗ ಆರ್ ಯು ಸ್ಟಡಿಂಗ್ ಇನ್ ಎನಿ ಯೂನಿವರ್ಸಿಟಿ ಇನ್ಸ್ಟಿಟ್ಯೂಟ್ ಲೊಕೇಟೆಡ್ ಔಟ್ಸೈಡ್ ದ ಕರ್ನಾಟಕ ಅಂತ ಇದೆ. ಸೊ ಎಸ್ ಆಗಿರೋ ಎಸ್ ಅಂತ ಕೊಡಿ, ನೋ ಆಗಿರೋ ನೋ ಅಂತ ಕೊಡಿ. ಇಲ್ಲಿ ನೋ ಸೆಲೆಕ್ಟ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಈಗ ಸೆಲೆಕ್ಟ್ ಕಾಲೇಜ್ ಡಿಸ್ಟಿಕ್ ಅಂತ ಇದೆ. ಕಾಲೇಜ್ ಡಿಸ್ಟಿಕ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಕಾಲೇಜ್ ತಾಲೂಕನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಯಾವ ಬೋರ್ಡಿಗೆ ಬರುತ್ತೆ ನಿಮ್ಮದು ಕಾಲೇಜ್, ಯಾವ ಯೂನಿವರ್ಸಿಟಿ ಬೋರ್ಡಿಗೆ ಬರುತ್ತೆ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ UG ಆರ್ PG ಅಂತ ಇದೆ. ನೀವು UG ಆರ್ PG ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಕಸ್ಮಾತ್ ನೀವೇನಾದ್ರು PU ಸ್ಟೂಡೆಂಟ್ಸ್ ಆಗಿದ್ರೆ ಇಲ್ಲಿ ಇಲ್ಲೇ ಯೂನಿವರ್ಸಿಟಿ ಬೋರ್ಡಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಯೂನಿವರ್ಸಿಟಿ ಅಂತ ಇರುತ್ತೆ. ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಡಿಪ್ಲೊಮಾ ITI PUC ಅಂತ ಇರುತ್ತೆ. ನೀವು PUC ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ.
ಪಿ ಯು ಸಿ ಅವರಲ್ಲ ಅಂದರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆಗಿರೋ ಇಲ್ಲಿ ನೀವು ಯು ಜಿನ ಅಥವಾ ಪಿ ಜಿ ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಮತ್ತು ಇಲ್ಲಿ ನಿಮ್ಮ ಒಂದು ಯೂನಿವರ್ಸಿಟಿ ಬೋರ್ಡ್ ಆ ರಿಜಿಸ್ಟ್ರೇಷನ್ ನಂಬರ್ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಅಂದರೆ ನಿಮ್ಮ US ನಂಬರ್ ಇರುತ್ತೆ, ಅದನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕು. ಸೊ ಇಲ್ಲಿ ನಿಮ್ಮ ಒಂದು US ನಂಬರ್ನ ಎಂಟರ್ ಮಾಡಿದ ತಕ್ಷಣ ಇಲ್ಲಿ ಗೆಟ್ ಡೇಟಾ ಅಂತ ಕ್ಲಿಕ್ ಮಾಡಬೇಕು. ಆಗ ಇಲ್ಲಿ ನಿಮ್ಮ ಒಂದು ಸ್ಟೂಡೆಂಟ್ ನೇಮ್ನ ತೋರಿಸುತ್ತೆ. ಸ್ಟೂಡೆಂಟ್ ನೇಮ್ ತೋರಿಸಿದ ಮೇಲೆ ಈಗ ಇಲ್ಲಿ ನೀವು ಕಾಲೇಜ್ನ ಸೆಲೆಕ್ಟ್ ಮಾಡಬೇಕು. ನೀವು ಯಾವ ಕಾಲೇಜ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಮತ್ತು ಇಲ್ಲಿ ಸೆಲೆಕ್ಟ್ ಕೋರ್ಸ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ನೀವು ಯಾವ ಕೋರ್ಸ್ ಈಗ ಓದ್ತಾ ಇದ್ದೀರಾ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಮತ್ತು ಎಂಟರ್ ಕೋರ್ಸ್ ಸ್ಟಾರ್ಟ್ ಡೇಟ್ ಅಂತ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಇದಾದಮೇಲೆ ಕೋರ್ಸ್ ಇಯರ್ನ ಸೆಲೆಕ್ಟ್ ಮಾಡ್ಕೋಬೇಕು. ಫಸ್ಟ್ ಇಯರಾ, ಸೆಕೆಂಡ್ ಇಯರಾ, ಥರ್ಡ್ ಇಯರಾ, ಫೋರ್ತ್ ಇಯರಾ ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಮತ್ತು ಸೆಲೆಕ್ಟ್ ಡಿಸಿಪ್ಲಿನ್ ಕೋರ್ಸ್ ಕಾಂಬಿನೇಷನ್ ಅಂತ ಇದೆ. ಸೊ ನೀವು ಯಾವ ಕೋರ್ಸು ಅಥವಾ ಕಾಂಬಿನೇಷನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಮತ್ತು ಮೋಡ್ ಆಫ್ ಅಡ್ಮಿಷನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಅಂದರೆ ಈಗ KCET ಇಲ್ಲಿ ನೀವು ಸೀಟ್ ತೊಗೊಂಡಿದ್ದೀರಾ ಅಥವಾ ಕಾಮೆಡ್ KL ತೊಗೊಂಡಿದ್ದೀರಾ ಅಥವಾ ಮ್ಯಾನೇಜ್ಮೆಂಟ್ ಸೀಟಲ್ಲಿ ತೊಗೊಂಡಿದ್ದೀರಾ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಮತ್ತು ಸೆಲೆಕ್ಟ್ ಎಂಟ್ರೆನ್ಸ್ ಎಕ್ಸಾಮ್ ಅಂತ ಇದೆ ಇಲ್ಲಿ. ಅದೇ ನೀವು KCETನ, ಕಾಮೆಡ್ ಕೆನ, ನೀಟ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಇದಾದಮೇಲೆ ನಿಮಗೆ ಕೌನ್ಸಿಲಿಂಗ್ ಡೇಟನ್ನು ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ UG ಆರ್ PG ಅಂತ ಇರುತ್ತೆ. ನೀವು UG ಆಗಿರೋ UG ಅಂತ ಕ್ಲಿಕ್ ಮಾಡಬೇಕು, PG ಆಗಿರೋ PG ಅಂತ ಕ್ಲಿಕ್ ಮಾಡಬೇಕು. ಮತ್ತು ಈಗ ಕೌನ್ಸಿಲಿಂಗ್ ನಂಬರ್ನ ನೀವು ಎಂಟರ್ ಮಾಡಬೇಕಾಗುತ್ತೆ. ಅಂದರೆ ನಿಮ್ಮ CET ನಂಬರ್ನಾಗಿರ್ಬೋದು ಅಥವಾ ಕಾಮೆಡ್ ಕೆ ನಂಬರ್ ಆಗಿರ್ಬೋದು, ಅದನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಲೆಟರ್ಸ್ ಆ್ಯಂಡ್ ನಂಬರ್ಸ್ನ ಇಲ್ಲಿ ಎಂಟರ್ ಮಾಡಬೇಕು. ಮತ್ತು ಯಾವ ಇಯರ್ ಅಂತ ಎಂಟರ್ ಮಾಡಬೇಕು. ಮತ್ತು ಇಲ್ಲಿ ಕೋರ್ಸ್ನ ಎಂಟರ್ ಮಾಡಬೇಕು, ಯಾವ ಕೋರ್ಸ್ ಅಂತ ಇಲ್ಲಿ ಎಂಟರ್ ಮಾಡಬೇಕು. ಎಂಟರ್ ಮಾಡಿಬಿಟ್ಟು ನೀವು ಇಲ್ಲಿ ಗೆಟ್ ಡೇಟಾ ಮೇಲೆ ಕ್ಲಿಕ್ ಮಾಡಬೇಕು. ಗೆಟ್ ಡೇಟಾ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದು ಅಡ್ಮಿಷನ್ ಇಯರ್ನ ತೋರಿಸುತ್ತೆ. ಮತ್ತು ಇಲ್ಲಿ ಆರ್ ಯು ಇನ್ ಹಾಸ್ಟೆಲ್ ಅಂತ ಕೇಳುತ್ತೆ, ನೋ ಅಂತ ಕ್ಲಿಕ್ ಮಾಡಿ. ಇದಾದಮೇಲೆ ನಿಮ್ಮ ಪ್ರೀವಿಯಸ್ ಎಜುಕೇಷನ್ ಅದನ್ನು ಡೀಟೇಲ್ಸ್ನ ಕೇಳುತ್ತೆ. ಸೊ ಅದನ್ನೆಲ್ಲ ಫಿಲ್ ಮಾಡಿ. PUC ಇದಾಗಿರ್ಬೋದು, SLC ಇದಾಗಿರ್ಬೋದು, ಅದನ್ನು ಕೇಳುತ್ತೆ. ಪ್ರೀವಿಯಸ್ ಇಯರ್ ಎಜುಕೇಷನ್ ಅದನ್ನು ನೀವು ಫಿಲ್ ಮಾಡಿ. ಇದಾದಮೇಲೆ ಈಗ ನೆಕ್ಸ್ಟ್ ಸ್ಟೆಪ್ 3ಗೆ ಹೋಗೋಣ. ಈಗ ಇದು ಸ್ಟೆಪ್ 3 ಬಂದು ಅಟೆಸ್ಟೇಷನ್ ಡೀಟೇಲ್ಸ್ ಅಂತ. ಸೊ ಮೊದಲು ನೀವು SSP ಪೋರ್ಟಲ್ನಲ್ಲೇ ಅಟೆಸ್ಟೇಷನ್ ಮಾಡಿಸಿರ್ಬೇಕು. ಸೊ ಅಟೆಸ್ಟೇಷನ್ ಯಾವ ರೀತಿ ಅಪ್ಲೈ ಮಾಡೋದು ಅಂತ ನಾನು ಇನ್ನೊಂದು ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಆ ವಿಡಿಯೋ ನೋಡಿಲ್ಲ ಅಂದರೆ ನೋಡಿ. ಸೊ ಅಟೆಸ್ಟೇಷನ್ ID ಅಂತ ಬಂದಿರುತ್ತೆ. ಸೊ ನೀವು ಅದನ್ನು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಪೇರೆಂಟ್ ಆಕ್ಯುಪೇಷನ್ ವೆದರ್ ಸ್ಯಾಲ್ರಿಡ್ ಅಂತ ಕೇಳುತ್ತೆ. ಎಸ್ ಅಂತ ಕೊಡಿ, ನೋ ಅಂತ ಕೊಡಿ. ಸ್ಯಾಲ್ರಿ ಸರ್ಟಿಫಿಕೇಟ್ ಅಟೆಸ್ಟೇಷನ್ ID ಅಂತ ಕೇಳ್ತಾರೆ. ಸೊ ನೀವು ಅಟೆಸ್ಟೇಷನ್ IDನ ಇಲ್ಲಿ ಎಂಟರ್ ಮಾಡಿಬಿಟ್ಟು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಅಷ್ಟೇ. ಸ್ಟೆಪ್ 3 ಕಂಪ್ಲೀಟ್ ಆಗುತ್ತೆ. ನೋಡಿ ಇಲ್ಲಿ ಸ್ಟೆಪ್ 3 ಈಸ್ ರಿಲೇಟೆಡ್ ಟು ಅಟೆಸ್ಟೇಷನ್ ಡಿಸೇಬಲ್ಡ್ ಫಾರ್ PUC, ITI, GTET, ಡಿಪ್ಲೊಮಾ ಇನ್ ಪಾಲಿಟೆಕ್ನಿಕ್ ಅಂತ ಇದೆ ಈ ರೀತಿ. ಸೊ ಇಲ್ಲಿ ಮೆನ್ಷನ್ ಮಾಡಿರೋ ಕೋರ್ಸ್ಗೆಲ್ಲ ಅಟೆಸ್ಟೇಷನ್ ಏನು ಬೇಕಾಗಿಲ್ಲ ಅಂತ. ಸೊ ಇದಾದಮೇಲೆ ನೆಕ್ಸ್ಟು ಸ್ಟೆಪ್ 4 ಪ್ರಿವ್ಯೂ ಆ್ಯಂಡ್ ಫೈನಲ್ ಸಬ್ಮಿಟ್ ಅಂತ ಇರುತ್ತೆ. ಸೊ ಇಲ್ಲಿ ನೀವು ಫೈನಲ್ ಸಬ್ಮಿಟ್ ಮೇಲೆ ಇಲ್ಲಿ ನೀವು ಚೆಕ್ ಮಾಡ್ಕೋಬೇಕು. ಸ್ಟೂಡೆಂಟ್ ID ಕರೆಕ್ಟಾಗಿದೆಯಾ, ಮತ್ತು ಸ್ಟೂಡೆಂಟ್ ನೇಮು ಮತ್ತು ಫಾದರ್ ನೇಮು, ಮದರ್ ನೇಮ್ ಎರಡು ಇರುತ್ತೆ. ಮತ್ತು ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಬೇಕು. ಮತ್ತು 10th ರಿಜಿಸ್ಟ್ರೇಷನ್ ನಂಬರ್ ಕರೆಕ್ಟಾಗಿದೆಯಾ, ಮತ್ತು 10th ಪಾಸ್ ಇಯರ್ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕು. NSP ID ಇದ್ದರೆ ಅಲ್ಲಿ NSP ID ಎಂಟರ್ ಮಾಡಿರ್ತೀರಾ. ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ಡೀಟೇಲ್ಸ್ ಅಂತ ಇರುತ್ತೆ. ಕ್ಯಾಸ್ಟ್ ಸರ್ಟಿಫಿಕೇಟ್ ಡೀಟೇಲ್ಸ್ನ ಎಂಟರ್ ಮಾಡಿರ್ತೀರಾ. ಇನ್ಕಮ್ ಸರ್ಟಿಫಿಕೇಟ್ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿ ಚೆಕ್ ಮಾಡ್ಕೋಬೇಕಿದೆಯಲ್ಲ ನೀವು. ಮತ್ತು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಅಂತ ಎಲ್ಲ ಇಲ್ಲಿರುತ್ತೆ. ಸೊ ಮತ್ತು ಇಲ್ಲಿ ಫ್ರೆಶ್ ರಿನ್ಯೂವಲ್ ಅಂತ ಇರುತ್ತೆ. ನೀವು ಫ್ರೆಶ್ ಆಗಿ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ತಾಯಿದ್ರೆ ಇಲ್ಲಿ ಫ್ರೆಶ್ ಅಂತ ಬರುತ್ತೆ. ರಿನ್ಯೂವಲ್ ಮಾಡಿಸ್ತಾ ಇದ್ದೀರಾ ಅಂದರೆ ರಿನ್ಯೂವಲ್ ಅಂತ ಬರುತ್ತೆ. ಮತ್ತು ಇಲ್ಲಿ ಡಿಸ್ಟೆನ್ಸ್ ಕಾಲೇಜ್ ಟು ಹೋಮ್ ಇದು ತೋರಿಸಿದೆ. ಮತ್ತು ನಿಮ್ಮ ಕಾಲೇಜ್ ನೇಮ್ ಇಲ್ಲಿ ತೋರಿಸ್ತಾ ಇದೆ. ಮತ್ತು ಇಲ್ಲಿ ಕೋರ್ಸು, ನೀವು ಯಾವ ಕೋರ್ಸ್ ಓದ್ತಾ ಇದ್ದೀರಾ ಅದನ್ನು ತೋರಿಸ್ತಾ ಇದೆ. ಕೋರ್ಸ್ ಡಿಸಿಪ್ಲಿನ್ ತೋರಿಸ್ತಾ ಇದೆ, ನೀವು ಯಾವ ಬ್ರಾಂಚ್ ತೊಗೊಂಡಿದ್ದೀರಾ ಅದನ್ನು ಇಲ್ಲಿ ತೋರಿಸ್ತಾ ಇದೆ. ಮತ್ತು ಕೋರ್ಸ್ ಇಯರ್ನ ಇಲ್ಲಿ ತೋರಿಸ್ತಾ ಇದೆ. ಫಸ್ಟ್ ಇಯರಾ, ಸೆಕೆಂಡ್ ಇಯರಾ, ಥರ್ಡ್ ಇಯರ್ ಅದು ಮೆನ್ಷನ್ ಮಾಡಿದ್ರಲ್ಲ ಅದು. ಮತ್ತು ಇಲ್ಲಿ ಅಕಾಡೆಮಿಕ್ ಇಯರ್, ಈ ಇಯರ್ ಯಾವ ಇಯರಲ್ಲಿ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ತಾ ಇದ್ದೀರಾ ಅದು. ಮತ್ತು ಇಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ತೋರಿಸುತ್ತೆ ಮತ್ತು ಟೋಟಲ್ ಮಾರ್ಕ್ಸ್ ಒಬ್ಟೈನ್ ಅಂತ ತೋರಿಸುತ್ತೆ. ಸೊ ಇದಾದಮೇಲೆ ನೀವು ಫೈನಲ್ ಸಬ್ಮಿಟ್ ಇಲ್ಲಿ ಸಬ್ಮಿಟ್ ಮಾಡಿಬಿಡ್ಬೇಕು. ಫೈನಲ್ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿಬಿಡ್ಬೇಕು. ಆಗ ಇಲ್ಲಿ ಆಲ್ರೆಡಿ ಫೈನಲ್ ಸಬ್ಮಿಟ್ ಡನ್ ಅಂತ ಬರುತ್ತೆ. ಇದಾದಮೇಲೆ ನಿಮ್ಮ ಒಂದು ಪ್ರೋಸೆಸ್ ಕಂಪ್ಲೀಟ್ ಆಗಿರುತ್ತೆ. ಸೊ ನೀವು ಹೋಮ್ಗೆ ಬಂದುಬಿಟ್ಟು ಇಲ್ಲಿ ಪ್ರಿಂಟ್ ಅಕ್ನಾಲೇಜ್ಮೆಂಟ್ ಅಂತ ಇರುತ್ತೆ. ಸೊ ನೀವು ಪ್ರಿಂಟ್ ಅಕ್ನಾಲೇಜ್ಮೆಂಟ್ ಮೇಲೆ ಕ್ಲಿಕ್ ಮಾಡಬೇಕು. ಒಂದು ಪ್ರಿಂಟೌಟ್ನ ತೊಗೊಬೇಕು. ಸೊ ಒಂದು ಪ್ರಿಂಟೌಟ್ನ ನೀವು ಒಂದು ಪ್ರಿಂಟ್ ಮಾಡ್ಕೋಬೇಕು. ಸೊ ಇಲ್ಲಿಗೆ ನೀವು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡೋದು ಕಂಪ್ಲೀಟ್ ಆಗುತ್ತೆ.
ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತು ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಒಂದು ಲೈಕ್ ಮಾಡಿ, ಮತ್ತು ಎಲ್ಲ ಸ್ಟೂಡೆಂಟ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ, ಹೆಲ್ಪ್ ಆಗುತ್ತೆ ಅವ್ರಿಗೂ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.